ನೀ ಓದ್ತಾ ಇಲ್ಲ ಬಿಕಾಸ್ ನಿನಗೆ ಟೈಮ್ ಇಲ್ವಾ ಅಥವಾ ಡಿಸಿಪ್ಲಿನ್ ಇಲ್ವಾ? ಹಾನೆಸ್ಟ್ ಆಗಿ ಈ ಪ್ರಶ್ನೆಗೆ ಉತ್ತರ ಕೊಡು. ನಂಗೆ ಕಾನ್ಸಂಟ್ರೇಷನ್ ಇಲ್ಲ, ನನ್ಗೆ ಓದಕ್ಕೆ ಆಗ್ತಿಲ್ಲ, ನನಗೆ ಮೂಡ್ ಇಲ್ಲ, ನಮ್ಮ ಮನೇಲಿ ತುಂಬಾ ಡಿಸ್ಟರ್ಬ್ ಮಾಡ್ತಿರ್ತಾರೆ, ಆಮೇಲೆ ಓದ್ತೀನಿ, ಇನ್ನು ಟೈಮ್ ಇದೆ ನೋಡ್ಕೊಳ್ಳೋಣ, ನಾನು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ. ಇದೆಲ್ಲ ರೀಸನ್ಸ್ ಇಲ್ಲ, ಇದೆಲ್ಲ ನೀನು ಕೊಡ್ತಿರೋಂಥ ಎಕ್ಸ್ಕ್ಯೂಸಸ್ಗಳಷ್ಟೇ. ವಿಕ್ಟಿಮ್ ಮೈಂಡ್ ಸೆಟ್ ಇರಬೇಕು ಅಂದರೆ ಸಿಚುವೇಶನ್ನ ಬ್ಲೇಮ್ ಮಾಡು. ಅದೇ ವಿನ್ನರ್ ಮೈಂಡ್ ಸೆಟ್ ಇರಬೇಕು ಅಂದರೆ ಸಿಸ್ಟಮ್ನ ಬಿಲ್ಡ್ ಮಾಡು. ಡೈಲಿ ಸೇಮ್ ಟೈಮ್ ಸೇಮ್ ಪ್ಲೇಸಲ್ಲಿ ಸ್ಟಡಿ ಮಾಡು. ಬ್ರೈನ್ಗೆ ಒಂದು ಸಿಗ್ನಲ್ ಸಿಗುತ್ತೆ, ಏನಂತ, ಇದು ಫೋಕಸ್ಡ್ ಆಗಿರೋ ಸಮಯ ಅಂತ. ಪ್ರತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಾಳೆ ಮಾಡ್ಬೇಕಾಗಿರುವಂತ 3 ಟಾಸ್ಕ್ಗಳನ್ನ ಬರ್ದಿಟ್ಕೋ. ಸೊ ದಟ್ ನಿನ್ಗೆ ಮಾರ್ನಿಂಗ್ ಕನ್ಫ್ಯೂಷನ್ ಆಗೋದಿಲ್ಲ. ಅಂಡ್ ಯಾವಾಗ ಕ್ಲಾರಿಟಿ ಇರುತ್ತೋ ನಿನಗೆ ಸೋಂಬೇರಿತನ ಕೂಡ ಇರೋದಿಲ್ಲ. ನಿನ್ ಫ್ರೆಂಡ್ಸ್ ಈ ಟೈಮಲ್ಲಿ ಪಾರ್ಟಿ ಮಾಡ್ತಿರ್ಬೋದು, ಎಂಜಾಯ್ ಮಾಡ್ತಿರ್ಬೋದು, ಮೊಬೈಲಲ್ಲಿ ಗೇಮ್ಸ್ ಆಡ್ತಾ, ರೀಲ್ಸ್ ನೋಡ್ತಾ, ಶಾರ್ಟ್ಸ್ ನೋಡ್ತಾ ಕೂತಿರ್ಬೋದು. ಆದ್ರೆ ನೀನು ವರ್ಕ್ ಮಾಡು. ಬಿಕಾಸ್ ಇನ್ ಸ್ವಲ್ಪ ದಿನಗಳಲ್ಲಿ ಎಕ್ಸಾಮ್ಸ್ಗಳು ಕೂಡ ಮುಗಿಯುತ್ತೆ ಅಂಡ್ ರಿಸಲ್ಟ್ ದಿನನೂ ಕೂಡ ಬರುತ್ತೆ. ಅಂಡ್ ಅವತ್ತಿನ ದಿನ ನಿನಗೆ ಗೊತ್ತಾಗುತ್ತೆ ಯಾರು ಆಕ್ಚುಲಿ ಕಾನ್ಫಿಡೆಂಟ್ ಆಗಿದ್ದಾರೆ ರಿಸಲ್ಟ್ ಬಗ್ಗೆ ಅಂತ. ಸ್ಟೇ ಡಿಸಿಪ್ಲಿನ್ಡ್. ಎಕ್ಸಾಮ್ ಯಾವತ್ತೂ ಕೂಡ ನಿನ್ನ ಮೆಮೊರಿ ಎಷ್ಟಿದೆ ಅಂತ ಚೆಕ್ ಮಾಡ್ತಿಲ್ಲ. ಎಕ್ಸಾಮ್ಸ್ ನಿನ್ನ ಕ್ಯಾರೆಕ್ಟರ್ನ ಚೆಕ್ ಮಾಡ್ತಿದೆ. ನೌ ಇಫ್ ಯು ಆರ್ ಡನ್ ವಿತ್ ಆಲ್ ಆಫ್ ಯುವರ್ ಎಕ್ಸ್ಕ್ಯೂಸಸ್, ಕಾಮೆಂಟ್ ನೋ ಎಕ್ಸ್ಕ್ಯೂಸ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್. ಈ ವಿಡಿಯೋನ ಸೇವ್ ಮಾಡ್ಕೊ ಆ್ಯಂಡ್ ಆ ಒಬ್ಬ ಫ್ರೆಂಡ್ಗೆ ಶೇರ್ ಮಾಡು ಹೂ ಆಲ್ವೇಸ್ ಸೇಸ್ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಹೆದರ್ಕೋಬೇಡ, ನಾನು ನಿನ್ನ ಜೊತೆಲಿದ್ದೀನಿ.